ಸೋಫಿ ಡಿವೈನ್ ಅವರು ಕೊನೆಯ ಓವರ್ನಲ್ಲಿ ಮ್ಯಾಜಿಕ್ ಮಾಡಿದ್ದರಿಂದ ಗುಜರಾತ್ ಜೈಂಟ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ರೋಚಕ 3 ರನ್ಗಳ ಜಯ ಸಾಧಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟ್ ಬೀಸಿದ ಗುಜರಾತ್ 9 ವಿಕೆಟ್ ನಷ್ಟಕ್ಕೆ 174 ರನ್ ಹೊಡೆಯಿತು. ಈ ಮೊತ್ತವನ್ನು ಬೆನ್ನಟ್ಟಿದ ಡೆಲ್ಲಿ 8 ವಿಕೆಟ್ ನಷ್ಟಕ್ಕೆ 171 ರನ್ ಹೊಡೆದು ಸೋಲನ್ನು ಒಪ್ಪಿಕೊಳ್ತು. ಈ ಗೆಲುವಿನ ಮೂಲಕ ಗುಜರಾತ್ 8 ಅಂಕ ಪಡೆದು ಅಂಕಪಟ್ಟಿಯಲ್ಲಿ 4ನೇ ಸ್ಥಾನದಿಂದ 2ನೇ ಸ್ಥಾನಕ್ಕೆ ಜಿಗಿದಿದೆ. ಸೋಫಿ ಡಿವೈನ್ ಎಸೆದ 17ನೇ ಓವರ್ನಲ್ಲಿ 23 ರನ್ ಬಂದರೆ ಆಶ್ಲೆ ಗಾರ್ಡ್ನರ್ ಎಸೆದ 19ನೇ ಓವರ್ನಲ್ಲಿ 20 ರನ್ ಬಂದಾಗ ಪಂದ್ಯ ಡೆಲ್ಲಿ ಕಡೆ ವಾಲಿತ್ತು. ಕೊನೆಯ ಓವರ್ನಲ್ಲಿ 9 ರನ್ ಬೇಕಿತ್ತು. ಆದರೆ ಸೋಫಿ ಡಿವೈನ್ 20ನೇ ಓವರ್ನಲ್ಲಿ 5 ರನ್ ನೀಡಿ 2 ವಿಕೆಟ್ ಕೀಳುವ ಮೂಲಕ ಪಂದ್ಯವನ್ನು ಗೆಲ್ಲಿಸಿಕೊಟ್ರು. ಕನ್ನಡತಿ ನಿಕ್ಕಿ ಪ್ರಸಾದ್ 47 ರನ್, ಸ್ನೇಹ ರಾಣಾ 29 ರನ್, ಹಾಗೆ ಇವರಿಬ್ಬರು ಕೂಡ ಇಷ್ಟು ರನ್ಗಳನ್ನು ಹೊಡೆದು ಪಂದ್ಯಕ್ಕೆ ಒಂದು ರೋಚಕ ತಿರುವನ್ನು ನೀಡಿದರು. ಗುಜರಾತ್ ಪರ ಬೆತ್ ಮೂನಿ 58 ರನ್, ಅನುಷ್ಕಾ ಶರ್ಮಾ 39, ಕೊನೆಯಲ್ಲಿ ತನುಜಾ ಕನ್ವರ್ 21 ರನ್ ಚಚ್ಚಿದ ಪರಿಣಾಮ 170 ರನ್ಗಳ ಗಡಿಯನ್ನು ದಾಟಿತು. ಕೊನೆಯ ಓವರ್ನಲ್ಲಿ ಸೋಫಿ ಡಿವೈನ್ ಅವರು ಮ್ಯಾಜಿಕ್ ಮಾಡಿದ್ರು. ಡೆಲ್ಲಿ ವಿರುದ್ಧ ಗುಜರಾತ್ ಜೈಂಟ್ಸ್ಗೆ ರೋಚಕ ಜಯ ಸಿಕ್ಕಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ರೋಚಕ 3 ರನ್ಗಳ ಜಯ. ಇದು 8 ಅಂಕ ಪಡೆದು 2ನೇ ಸ್ಥಾನಕ್ಕೆ ಜಿಗಿದಿದೆ. ಇದೀಗ ಗುಜರಾತ್ ಜೈಂಟ್ಸ್ ತಂಡ ಅಂದರೆ ಕೊನೆಯ ಓವರ್ನಲ್ಲಿ ಸೋಫಿ ಡಿವೈನ್ ಅವರ ಮಾಡಿರುವಂತಹ ಮ್ಯಾಜಿಕ್ನಿಂದ ಈ ಒಂದು ಗೆಲುವು ಸಿಕ್ಕಿರುವಂಥದ್ದು. ಇನ್ನು ಕನ್ನಡತಿ ನಿಕ್ಕಿ ಪ್ರಸಾದ್ 47 ರನ್ಗಳು ಹಾಗೂ ಸ್ನೇಹ ರಾಣಾ 29 ರನ್ ಹೊಡೆದು ಪಂದ್ಯಕ್ಕೆ ರೋಚಕ ತಿರುವನ್ನು ನೀಡಿದರು. ಗುಜರಾತ್ ಪರ ಬೆತ್ ಮೂನಿ 58 ರನ್, ಅನುಷ್ಕಾ ಶರ್ಮಾ 39, ಕೊನೆಯಲ್ಲಿ ತನುಜಾ ಕನ್ವರ್ 21 ರನ್ ಚಚ್ಚಿದ ಪರಿಣಾಮ 170 ರನ್ಗಳ ಗಡಿಯನ್ನು ದಾಟಿತ್ತು. ಇನ್ನು ಡೆಲ್ಲಿ ವಿರುದ್ಧ ಗುಜರಾತ್ ಜೈಂಟ್ಸ್ಗೆ ರೋಚಕ ಜಯ ಸಿಕ್ಕಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ರೋಚಕ 3 ರನ್ಗಳ ಜಯ. ಅದು 8 ಅಂಕ ಪಡೆದು 2ನೇ ಸ್ಥಾನಕ್ಕೆ ಜಿಗಿದಿದೆ ಗುಜರಾತ್ ಜೈಂಟ್ಸ್ ತಂಡ.